ಮಾತೆರೆಗಳ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಹಲವಾರು ಸಂಚಿಕೆಗಳಿಂದ ಬಲರಾಮ್ ಸರ್ ಅವರ ಕೃಷಿ ತೋಟದ ಬಗ್ಗೆ ಸುಮಾರು ಮಾಹಿತಿಗಳನ್ನು ಪಡ್ಕೊಂಡು ಬಂದಿದ್ದೇವೆ. ನಾವು ಆಡು ಸಾಕಾಣಿಕೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಕೋಳಿ ಫಾರ್ಮ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಸಾಮಾನ್ಯವಾಗಿ ಕೋಳಿ ಫಾರ್ಮ್ನ ವಿಷಯ ಎಲ್ಲರಿಗೂ ಗೊತ್ತುಂಟು. ಈ ಹಿಂದೆ ಕೂಡ ಕೋಳಿ ಫಾರ್ಮ್ನದ್ದೊಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಆಡು ಸಾಕಾಣಿಕೆ ವರ್ಸಸ್ ಕೋಳಿ ಫಾರ್ಮ್ ಯಾವುದಲ್ಲಿ ಲಾಭಾಂಶ ಜಾಸ್ತಿ ಅನ್ನುವ ಮಾಹಿತಿಗಳನ್ನು ಕೂಡ ನಾವು ಪಡ್ಕೊಳ್ಳಿಕ್ಕಿದ್ದೇವೆ. ಬಲರಾಮ್ ಸರ್ ಅವ್ರ ಹತ್ರ 5,000 ಕೋಳಿಗಳು ಹಿಡಿಯುವಂಥ ಕೋಳಿ ಫಾರ್ಮ್ ಉಂಟು ಸ್ನೇಹಿತರೆ. ಹಾಗಿರುವಾಗ ಆಡಿನ ಫಾರ್ಮಲ್ಲಿ ಲಾಭ ಜಾಸ್ತಿ ಉಂಟಾ, ಕೋಳಿ ಫಾರ್ಮಲ್ಲಿ ಲಾಭ ಜಾಸ್ತಿ ಉಂಟಾ, ಯಾವುದಲ್ಲಿ ಲಾಭಾಂಶ ಜಾಸ್ತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಹಿತಿಗಳನ್ನು ಪಡ್ಕೊಳ್ಳುವ. ನಾವು ನೋಡಿರೋ ಪ್ರಕಾರ ಈಗ ಒಂದು 40-45 ಆಡುಗಳು ಉಂಟು. ಸೊ ಹಾಗಿರುವಾಗ ಆ್ಯನ್ಯುವಲ್ ಆಗಿ ನಾವು ವರ್ಷದಲ್ಲಿ ಯಾವುದಲ್ಲಿ ಎಷ್ಟು ಲಾಭಾಂಶ ಅಂತ ಇವತ್ತಿನ ವಿಡಿಯೋದಲ್ಲಿ ಬಲರಾಮ್ ಸರ್ ಅವರ ಹತ್ರ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ. ಕೃಷಿಗೆ ದನ ಬೇಕು, ಕೋಳಿ ಬೇಕು, ಆಡು ಎಲ್ಲವೂ ಇದ್ದರೆ ನಮ್ಮ ಕೃಷಿ ತೋಟಕ್ಕೆ ಬೇಕಾದ ಗೊಬ್ಬರ ನಮಗೆ ಸಿಗ್ತದೆ. ಅಲ್ಲಿ ಸ್ವಲ್ಪ ಕಡಿಮೆ ಸಿಕ್ಕಿದರೆ ತೋಟದಲ್ಲಿ ಅಡ್ಜಸ್ಟ್ ಆಗ್ತದೆ, ತೋಟದಲ್ಲಿ ಸ್ವಲ್ಪ ಕಡಿಮೆ ಆದರೆ ಅಲ್ಲಿ ಅಡ್ಜಸ್ಟ್ ಆಗ್ತದೆ. ಸೊ ಹಾಗೆ ಎಲ್ಲವೂ ಬೇಕು. ಆದರೆ ಲಾಭಾಂಶ ಅಂತ ಬರುವಾಗ ಯಾವುದಲ್ಲಿ ಸ್ವಲ್ಪ ಆಡು ಸಾಕಾಣಿಕೆಯಲ್ಲಿ ಅಥವಾ ಕೋಳಿ ಸಾಕಾಣಿಕೆಯಲ್ಲಿ ಯಾವುದಲ್ಲಿ ಸ್ವಲ್ಪ ಜಾಸ್ತಿ ಕಡಿಮೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಬಲರಾಮ್ ಸರ್ ಅವರಿಂದ ಸಂಕ್ಷಿಪ್ತವಾಗಿರುವಂಥ ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಕೋಳಿ ಲಾಭದಾಯಕವ ಇಯರ್ಲಿ ಆಡು ಲಾಭದಾಯಕವ ಅಂತ ಮಾಡುವಂತ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಎರಡೂ ಲಾಭದಾಯಕವೇ. ಆದರೆ ಕೋಳಿಯಷ್ಟು ಕೆಲಸ ಆಡಿನಲ್ಲಿ ಇಲ್ಲ. ಕೋಳಿಯಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ, ಆಡಿನಲ್ಲಿ ಕೆಲಸ ಕಡಿಮೆ. ಹಾಗೆ ಹೇಳಿ ಕೋಳಿ ಬೇಗ ಇನ್ಕಮ್ ಬರ್ತದೆ ನಿಮಗೆ. 42 days ಅಲ್ಲಿ ಕೋಳಿ ಲೋಡ್ ಕಂಪ್ಲೀಟ್ ಹೋಗ್ತದೆ. 2 ತಿಂಗಳಿಗೊಮ್ಮೆ ನಿಮಗೆ ಇನ್ಕಮ್ ಬರ್ತಾ ಇರ್ತದೆ. ಆಡಿನಲ್ಲಿ ಹಾಗೆ ಇಲ್ಲ. ನೀವು ಕಾದ್ರೆ ಆಡಿನಲ್ಲಿ ಲಾಭ. ಕಾದು ಟೈಮ್ ನೋಡಿ ನೀವು ಆಡನ್ನು ಸೇಲ್ ಮಾಡಿದರೆ ಆಡು ಕೋಳಿಗಿಂತಲೂ ಲಾಭದಾಯಕ. ಹಾಗೆ ಲಾಭ ಎರಡರಲ್ಲಿ ಉಂಟು. ಕೆಲಸ ಸ್ವಲ್ಪ ಕಡಿಮೆ ಆಡಿನಲ್ಲಿ, ಕೋಳಿಯಲ್ಲಿ ಕೆಲಸ ಜಾಸ್ತಿ. ಮತ್ತೆ ಇನ್ಕಮ್ ಬೇಸಿಸ್ ನೋಡಿದ್ರೆ ಆಡು ಹೆಚ್ಚು ಲಾಭದಾಯಕ ಅಂತ ಹೇಳಿ ನನ್ನ ಅಭಿಪ್ರಾಯ. ದೊಡ್ಡದು ಸಣ್ಣದು ಅಂತ ಹೇಳಿ ಸಾಧಾರಣ ಒಂದು 50-55 ಆಡು ಆ ರೇಂಜಿಗೆ ಇದ್ರೆ ನಮಗೆ ಆ ದುಡ್ಡು ತೆಗಿಬಹುದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಡಿಪೆಂಡ್ಸ್, ಬ್ರೀಡಿನ ಮೇಲೆ ಡಿಪೆಂಡ್ಸ್. ದೊಡ್ಡ ಜಾತಿಯ ಬ್ರೀಡ್ಗಳಾದ್ರೆ ನಿಮಗೆ 35-40 ಆಡುಗಳ ಒಳಗಡೆ ಸಾಧಾರಣ 10 ಲಕ್ಷ ರೂಪಾಯಿ ದುಡ್ಡುವರೆಗೂ ನಿಮಗೆ ತೆಗಿಬಹುದು. ನಿಮಗೆ ಹೆವಿ ಸೈಜಿನದ್ದು ಈಗ ನಿಮ್ಮಲ್ಲಿ ಒಂದು 10-20-25 ಹೆಣ್ಣಾಡುಗಳು ಉಂಟು. ಅದರಲ್ಲಿ ಬಂದ ಗಂಡಾಡೆಲ್ಲ ನೀವು ಸ್ಟಾಕ್ ಇಟ್ರಿ, ಅದೆಲ್ಲ ದೊಡ್ಡ 1 ವರ್ಷದಲ್ಲಿ ಅದೆಲ್ಲ ಈ ಕೋಳಿ ದುಡ್ಡಿಗಿಂತ ಡಬಲ್ ನಮಗೆ ತೆಗಿಬಹುದು. ಈಗ ನಿಮಗೆ ಒಂದು 10-20-25 ಹೆಣ್ಣಾಡು ಉಂಟು ಅಂತ ಹೇಳಿದ್ರೆ ಇಯರ್ಲಿ ನಿಮಗೆ ಒಂದು ಅಲ್ಲಿಂದ 20-25 ಗಂಡಾಡನ್ನು ನೀವು ಕೊಡದೆ ಇಟ್ಟುಕೊಂಡು ನೀವು ಅದನ್ನು ಸಾಕಿದ್ರಿ ಅಂತ ಹೇಳಿದ್ರೆ ಡಬಲ್ ಪ್ರಾಫಿಟ್ ತೆಗಿಬಹುದು. ಮತ್ತೆ ಈಗ ಒಂದು 40-45 ಹೆಣ್ಣಾಡುಗಳಿದ್ದು ಒಳ್ಳೆ 2 ಬ್ರೀಡರ್ಗಳಿದ್ದು ಮರಿ ಸೇಲ್ ಮಾಡ್ತಿದ್ರು, ನೀವು 7,000-8,000ಕ್ಕೆ ಕೊಡ್ತಿದ್ರು, ತೊಂದರೆ ಇಲ್ಲ. ಇಯರ್ಲಿ ಆಡು 2 ಸಲ ಮರಿ ಇಡ್ತದಲ್ಲ, 2 ಮರಿ ನಮಗೆ ಒಂದು ಆಡಲ್ಲಿ ಸಿಕ್ಕಿದ್ರು ಒಂದು 6-7-8 ಸಾವಿರಕ್ಕೆ ನೀವು ಮರಿಗಳನ್ನು ಸೈಜ್ ಡಿಪೆಂಡ್ಸ್ ವೆಯ್ಟ್ ಮೇಲೆ ನೀವು ಕೊಟ್ರೆ ನಷ್ಟ ಇಲ್ಲ ಅಲ್ಲ. ಮತ್ತೆ ನಿಮಗೆ ಆಡಲ್ಲಿ ನೋಡಿ ಔಟ್ ಸೈಡ್ ಬಿಡ್ಲಿಕ್ಕೆ ಜಾಗ ಉಂಟು ಅಂತಾದ್ರೆ ಫೀಡಿಂಗ್ ಕಾಸ್ಟ್ ಕಮ್ಮಿ ನಿಮಗೆ. ಒಂದು ವಿಷಯ. ಅನದರ್ ಒಂದು ಥಿಂಗ್ ಏನಂತ ಹೇಳಿದ್ರೆ ಅದರ ಸಾಕಾಣಿಕೆ ನಿಮಗೆ 60% ಪಿಟ್ಟೆಯಲ್ಲಿ ಬಂತು. ಸೊ ಗಂಡ ಆಡಾದರೆ ಪಿಟ್ಟೆಯೂ ಸಿಗ್ತದೆ ನಮಗೆ. ಸಾಕಾಣಿಕೆ ಅವಶ್ಯ ಖರ್ಚು ನಮಗೆ ಕ್ರಾಸಿಂಗ್ ಮಾಡಿ ಅದೆಲ್ಲ ಒಂದು ಒಳ್ಳೆ ಗಂಡ ಆಡಲ್ಲಿ ಒಂದು 10 ಮರಿಗಳು ಸಿಕ್ಕಿದ್ರೆ ಅದು ಲಾಭ ನಮಗೆ. ಆ ರೀತಿ ಇಲ್ಲಿ ಆಡಲ್ಲಿ ಪ್ರಾಫಿಟ್ ಅಂತ ನಾನು ಹೇಳುವಂಥದ್ದು. ಮತ್ತೆ ನಿಮಗೆ ಒಂದು ಹೆಣ್ಣಾಡು ಅದರ ಜೀವಿತಾವಧಿಯ 12 ವರ್ಷ 13 ವರ್ಷವರೆಗೂ ಒಳ್ಳೆ ಫರ್ಟಿಲಿಟಿ ಇದ್ರೆ ಅದು ಮರಿ ಇಡ್ತದೆ. ಒಂದು ಮರಿ ಹೆಣ್ಣು ಮರಿ ಇದ್ದದ್ದು ಒಂದು 7 ತಿಂಗಳು 8 ತಿಂಗಳಲ್ಲಿ 6 ತಿಂಗಳಿಂದ ಮೇಲೆ ಕ್ರಾಸಿಂಗ್ ಆಯಿತು ಅಂತ ಆದ್ರೆ ಮತ್ತೆ ಕರೆಕ್ಟಾಗಿ ಅದ್ರ ಜೀವಕ್ಕೆ ಏನಾಗ್ಲಿಲ್ಲ ಅಂತ ಹೇಳಿದ್ರೆ ಅದು ಮರಿ ಇಡ್ತಾ ಹೋಗ್ತದಲ್ಲ. ಸರ್ ನಮಸ್ತೆ. ನಮಸ್ತೆ. 2 ಕೋಳಿ ಫಾರ್ಮ್ ಉಂಟಲ್ಲ ಸರ್? ಹೌದು, ಇದು 5,000 ಫಾರ್ಮ್. ಇದು ಎರಡರಲ್ಲಿ ಸೇರಿ 5? ಹೌದು, 2ರಲ್ಲಿ ಸೇರಿ 5,000 ಫಾರ್ಮ್. ಇದು 2,900 ಹತ್ರ ಕೋಳಿ ಒಂದು ಫಾರ್ಮ್ ಅಲ್ಲಿ, ಮತ್ತೊಂದರಲ್ಲಿ 2,000 ಕೋಳಿ, ಹಾಗೆ ಒಟ್ಟು 5,000 ಫಾರ್ಮ್ ಇದು. ಇದೀಗ ಕೋಳಿಗಳೆಲ್ಲ ಖಾಲಿ ಆಗಿದಲ್ಲ? ಹೌದು, ಕೋಳಿಗಳೆಲ್ಲ ಬ್ಯಾಚ್ ಹೋಗಿ ನಮ್ಮ ಹುಡುಗರು ಶೆಡ್ ಕ್ಲೀನ್ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗ ಎಷ್ಟು ಜನ ಇದ್ದಾರೆ ಸರ್ ಫಾರ್ಮ್ ಮೇಂಟೈನ್ ಮಾಡಿ? ಫಾರ್ಮಿಗೆ 2 ಜನ ಕಾಯಂ ಕೆಲಸಕ್ಕೆ ಇದ್ದಾರೆ. ಬೆಳಿಗ್ಗೆ ಮತ್ತೆ ಸಾಯಂಕಾಲ ಒಂದು 2 hours ಇದರ ಕೆಲಸ ಹಿಡಿತದೆ. ಆಮೇಲೆ ಬಾಕಿ ಟೈಮಲ್ಲಿ ಅವರು ತೋಟದ ಕೆಲಸಕ್ಕೆ ಜಾಯಿನ್ ಆಗ್ತಾರೆ ನಮ್ಮೊಟ್ಟಿಗೆ. ಅದೇ ಒಮ್ಮೆ ಶೆಡ್ ಕ್ಲೀನ್ ಮಾಡ್ಲಿಕ್ಕೆ ಒಮ್ಮೆ ಒಮ್ಮೆ ಸೇರ್ತೇವೆ ಒಂದು 2-3 days. ಮತ್ತೆ ಪಾತ್ರೆ ತೊಳಿಲಿಕ್ಕೆ ಮಿಷನರಿ ಯೂಸ್ ಮಾಡ್ತಾ ಇದ್ದೇನೆ.
ಸೊ ಇಲ್ಲಿ ಆದಂಥ ಫರ್ಟಿಲೈಸರನ್ನು ನಮ್ಮ ತೋಟಗಳಿಗೆ ನಾವು ಯೂಸ್ ಮಾಡ್ತಾ ಇದ್ದೇವೆ. ಈಗ ನಾನು ಈ ಸಲ ಏನಂತ ಹೇಳಿದರೆ ನಮ್ಮ ಉಮಿಯ ಕರಿ ಹಾಕಿ ಒಂದು ರಿಸಲ್ಟ್ ನೋಡುವ ಅಂತ ಇದ್ದೇನೆ. ಬೇಸಿಗೆಯಲ್ಲಿ ನನಗೆ ಈ ಸಲ ಒಳ್ಳೆ ರಿಸಲ್ಟ್ ಬಂದಿದೆ. ಅದು ಯಾಕೆ ಸರ್? ಅದು ಯಾಕಂತೇಳಿ ನಿಮಗೆ ಉಮಿ ಕರಿಯಲ್ಲಿ ಸ್ವಲ್ಪ ತಂಪು ನಿಲ್ತದೆ ಅಂತ ಹೇಳುದು ನನ್ನ ಅಭಿಪ್ರಾಯ. ಈಗ ನಮ್ಮ ಕೆಲವು ಕಡೆಗಳೆಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಕೋಳಿ ಫಾರ್ಮ್ಗಳಲ್ಲಿ, ಹಾಗೆ ರಿಸಲ್ಟ್ ಒಳ್ಳೆದುಂಟು, ತೊಂದರೆ ಇಲ್ಲ. ಮತ್ತೆ ಮರಿ ಬರುವಷ್ಟು ಜಾಗಕ್ಕೆ ಒಂದು 6-7 ದಿವಸದ ಮಟ್ಟಿಗೆ ನಾವು ತೆಂಗಿನ ನಾರಿನ ಏನುಂಟು ಅದನ್ನ ತೆಂಗಿನ ನಾರಿನ ಸಿಪ್ಪೆಯನ್ನು ಯೂಸ್ ಮಾಡ್ತಾ ಇದ್ದೇವೆ ಮರಿ ಬರುವಂತ ಸಂದರ್ಭ. ಹೌದು, ಮರಿ ಬಂದು ಒಂದು 6 ದಿವಸಕ್ಕೆ ಈ ನಾರನ್ನು ಯೂಸ್ ಮಾಡಿ ಅದರಿಂದ ನಂತರಕ್ಕೆ ನಾವೀಗ ಉಮಿಕರಿಯನ್ನು ಹಾಕ್ತಾ ಇದ್ದೇವೆ. ಉಮಿಕರಿ ಇದು ಭತ್ತದ ಹೊಟ್ಟಿಯಿಂದ ಬಂದಂತ ಇದು ಏನು ಧೂಳು ಪೌಡ್ರ್ ಏನುಂಟು ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ನೀವು ಗೊಬ್ಬರ ಎಲ್ಲ ಯಾವ ಸಮಯದಲ್ಲಿ ಕೊಡುವುದು ಸರ್ ತೋಟಕ್ಕೆ? ತೋಟಕ್ಕೆ ನಾವು ಆಗಸ್ಟಲ್ಲಿ ಮತ್ತು ಜನವರಿಯಲ್ಲಿ ಒಮ್ಮೆ 2 ಟೈಮ್ ಕೊಡ್ತೇನೆ ನಾನು. ಆಗಸ್ಟ್ ಎಂಡ್ ಮತ್ತು ಜನವರಿ ಎಂಡ್ ಅಥವಾ ಫೆಬ್ರವರಿ ಟೈಮಲ್ಲಿ ನಾನು ತೋಟಕ್ಕೆ ಇಟ್ಟು ಕೊಡ್ತಾ ಇದ್ದೇನೆ. ಒಮ್ಮೆ ಹಿಂಗಾರ ಹೋಗುವ ಟೈಮಲ್ಲಿ, ಮತ್ತೊಮ್ಮೆ ನಮಗೆ ಒಂದು ಆಗಸ್ಟಲ್ಲಿ ಒಮ್ಮೆ ಮಾಮೂಲಿ ಇಟ್ಟು ಕೊಡುವ ಎಲ್ಲರೂ ಕೊಡುವಂಥ ಟೈಮಲ್ಲಿ ನಾವು ತೋಟಕ್ಕೆ ಫರ್ಟಿಲೈಸರ್ ಕೊಡ್ತಾ ಇದ್ದೇವೆ. ಈ ಕೋಳಿ ಫಾರ್ಮಿಗೆ ಒಂದು ಎಷ್ಟು ವರ್ಷ ಆಯ್ತು ಸರ್? ಇದೀಗ ಕೋಳಿ ಫಾರ್ಮ್ ಮಾಡಿ 5 ವರ್ಷ ಆಯಿತು. ನಮಗೇನು ದೊಡ್ಡ ನಷ್ಟ ಅಂತ ಬರಲಿಲ್ಲ, ಒಂದು ಒಳ್ಳೆ ಆದಾಯ ಉಂಟು. ನಮಗೆ ವರ್ಷಕ್ಕೆ 6ರಿಂದ 6.5-7 ಬ್ಯಾಚಿನ ಅಂದಾಜಿ ಹೋಗ್ತದೆ. ಅಂದರೆ ಒಂದು ಬ್ಯಾಚ್ ಎಷ್ಟು ಸಮಯ? ಒಂದು ಬ್ಯಾಚ್ 42 ದಿವಸ, ಮತ್ತು ಕೆಲವು ಸತಿ ತಂದೂರಿಗೆ 32 ದಿವಸದಲ್ಲಿ ತೆಗಿತಾರೆ. ಹಾಗೆ ತೆಗೆದ್ರೆ ಬೇಗ ಕೋಳಿ ಖಾಲಿ ಆಗ್ತದೆ ನಮಗೆ. ಅವರೇ ಮತ್ತೆ ಮರಿಗಳನ್ನು ಅವರೇ ಮರಿಗಳು ಕೊಡ್ತಾರೆ. ನಾವು ಕೋಸ್ಟಲ್ ಕಂಪನಿಯ ಅಂಡರಲ್ಲಿ ನಾವು ಮಾಡಿದ್ದು. ಬೇರೆ ಬೇರೆ ಕಂಪನಿ? ಹೌದು, ಕೋಸ್ಟಲ್, ಐಡಿಯಲ್, ಭಾರತ್, ಹೀಗೆ ಬೇರೆ ಬೇರೆ ಕಂಪನಿಗಳುಂಟು. ನಾವೀಗ ಕೋಸ್ಟಲ್ ಕಂಪನಿ ಅಂಡರಲ್ಲಿ ಮಾಡಿದ್ದೇವೆ. ನಮಗೆ ಒಳ್ಳೆ ರಿಸಲ್ಟ್ ಉಂಟು. ಕಂಪನಿ ರೆಸ್ಪಾನ್ಸ್ ನಮ್ಮ ಒಟ್ಟಿಗೆ ಒಳ್ಳೆದುಂಟು. ಕೋಳಿ ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ವ್ಯವಸ್ಥೆ? ಈಗ ಒಂದು 5,000 ಫಾರ್ಮ್ ಮಾಡಬೇಕಾದ್ರೆ ಜಾಗ ನಮ್ಮ ಹತ್ರ ಮೇನ್ ಬೇಕೇ. ಹೇಗೂ ಒಂದು ಮಿನಿಮಮ್ ಈಗ ಮಾಡ್ತಿದ್ರೆ ಒಂದು 15ರಿಂದ 16 ಲಕ್ಷ ರೂಪಾಯಿ ಬಜೆಟ್ ಬೇಕು ನಮ್ಮ ಕೈಯಲ್ಲಿ. ಒಂದು 5,000 ಫಾರ್ಮ್ ಮಾಡಬೇಕಾದ್ರೆ. ಆದರೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಿದ್ರೆ ಮತ್ತೆ ಅದನ್ನು ಆವಾಗ ನಾವು ಮಾಡಿ 2 ವರ್ಷ 3 ವರ್ಷದಲ್ಲಿ ಪುನಃ ಮಾಡಿ ಪುನಃ ರಿಪೇರಿ ಮಾಡುವಾಗೆ ಆದರೆ ಅದು ಮತ್ತೆ ಖರ್ಚುಗಳು ನಮಗೆ. ಇದೆಲ್ಲ ನೋಡಿ ನಾವು ಕಬ್ಬಿಣದ ಪೈಪುಗಳನ್ನು ಹಾಕಿ ಬಾಕಿ ಗಟ್ಟಿ ಮಾಡಿದ್ದೇವೆ. ಇನ್ನೀಗ ಒಂದು 30-40 ವರ್ಷ ಆದರೂ ಅಷ್ಟು ಬೇಗ ಏನು ಶೆಡ್ಡಿಗೆ ನಾವು ಇನ್ವೆಸ್ಟ್ ಮಾಡಬೇಕಾದ ಅಗತ್ಯ ಇಲ್ಲ. ಅಷ್ಟು ವರ್ಷ ಬರ್ತದಲ್ಲ? ಹೌದು. ಮತ್ತೆ ಈಗ ನೋಡಿ, ನೀವು ಬ್ರೂಡರು ಸಿಸ್ಟಮ್ಗಳನ್ನು ಈಗ ನಿಮ್ಮ ತಲೆ ಮೇಲೆ ಉಂಟು ನೋಡಿ. ಇದು ಮರಿ ಇರುವಾಗ ಮಾತ್ರ ಯೂಸ್ ಮಾಡುವಂಥದ್ದು 15 ಡೇಸಿಗೆ. ಅಂದರೆ ಸ್ವಲ್ಪ ಶಾಖದ ಇದು ಬೇಕಾಗ್ತದೆ ಮರಿಗಳಿಗೆ. ಸೊ ಆ ಪರ್ಪಸ್ಸಿಂದ ಯೂಸ್ ಮಾಡ್ತಾ ಇದ್ದೇವೆ. ಅದನ್ನು ನಾವು ಬೇಕಾದಾಗೆ ಕೆಳಗಡೆ ಸೆಟ್ ಮಾಡಿಕೊಳ್ತೇವೆ. ಈಗ ಅದು ಮೇಲೆ ಅವರು ಕಟ್ಟಿದೆ ಅಷ್ಟೇ, ಕ್ಲೀನ್ ಮಾಡುವಾಗ ಕೆಳಗೆ ಹಾಕಿದ್ರೆ ಆಯ್ತು. ಹೌದು. ಮತ್ತೆ ಮೇಯ್ನ್ ಆಗಿ ಫುಡ್ಡು, ನೀರು. ಅಂತ ಮರಿಗಳಿಗೆ ಅಟ್ಯಾಕ್ ಬರ್ತಲ್ವ? ಅದು ಅಟ್ಯಾಕ್ ಬಾರದು, ಮರಿಗಳಿಗಿಂತ ಸ್ವಲ್ಪ ಎತ್ತರದಲ್ಲಿ ಇರಬೇಕು. ಅಂದ್ರೆ ಇಂಥ ಬಲ್ಬ್ ಅಲ್ಲಿ ಬಿಸಿ ಜಾಸ್ತಿ. ಈಗ ಬರುವಂತ LED ಅಲ್ಲಿ ಇಲ್ಲ, ಅದು ಇದೇ ಬಲ್ಬ್ ಆಗ್ಬೇಕು. ಹೌದು. ಮತ್ತೆ ಇದರಲ್ಲಿ ಎಷ್ಟು ಆದಾಯ ಉಂಟು ಸರ್? ಈಗ 5,000 ಫಾರ್ಮ್ ಅಲ್ಲಿ ಗೊಬ್ಬರದ್ದೆಲ್ಲ ಲೆಕ್ಕಾಚಾರ ಹಾಕಿದ್ರೆ 1.20ರವರೆಗೆ ಸಾಧಾರಣ 1.10-1.20ರವರೆಗೆ ಬರ್ತದೆ. ತೊಂದರೆ ಇಲ್ಲ. ನಿಮಗೆ ಒಂದು 45,000 ರೂಪಾಯಿ ಅಂದಾಜು ಖರ್ಚು ಹೋಗ್ತದೆ. ಈಗ ನಾನು ಲೇಬರ್ ಮಾಡೋ ಕಾರಣ, ನಾನೇ ಮಾಡ್ತಿದ್ರೆ ಅದು ನನಗೆ ಲಾಭವೇ. ಹೇಗೆ ತಿಂಗಳಿಗೆ ಬ್ಯಾಚಿಗೆ ನಾನು ಹೇಳ್ತಾ ಇರುವಂತದ್ದು 40ರಿಂದ 45,000 ಖರ್ಚು ಹೋಗ್ತದೆ. ಮತ್ತೆ ನಿಮಗೆ ಅದರ ಕರೆಂಟಿನ ಅವಶ್ಯದ ಅವಾಗ ಅದು ಫುಡ್ಡಿನ ಗೋಣಿಗಳು ನಮಗೆ ಸಿಗ್ತದೆ. ಆ ಅವಶ್ಯಲ್ಲಿ ಕರೆಂಟ್ ಬಿಲ್ ಕಟ್ಟಬಹುದು. ಮತ್ತೆ ಇದೆಲ್ಲ ಅವರೇ ಕೊಡ್ತಾರೆ ಕಂಪನಿಯಿಂದಲೇ? ಫುಡ್ ಎಲ್ಲ ಅವರದ್ದೇ, ಮರಿಯು ಅವರದ್ದೇ ಕೊಡ್ತಾರೆ. ನಾವು ಸಾಕಿ ಕೊಡುವಂಥದ್ದು, ನಮಗೆ ಕಮಿಷನ್ ಕೊಡ್ತಾರೆ. ಅದು ಹೇಗೆ ಲೆಕ್ಕ ಹೇಗೆ ಅಂತ ಹೇಳಿದ್ರೆ, ಅವರು ಇಂತಿಷ್ಟು ಕೋಳಿಗಳಿಗೆ ಇಂತಿಷ್ಟು ಫುಡ್ ಅಂತ ಹೇಳ್ತಾರೆ. ಆ ಫುಡ್ ಅನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಕೋಳಿಗಳು ಅವರ ಒಂದು ಇಷ್ಟು ದಿವಸದಲ್ಲಿ ಇಷ್ಟು ವೆಯ್ಟ್ ಬರಬೇಕು ಅಂತ ಇರ್ತದೆ. ಆ ವೆಯ್ಟ್ ನಮಗೆ ಬಂತು ಅಂತಾದ್ರೆ ಲಾಭ. ಫುಡ್ ಹೆಚ್ಚು ಹೋಗಬಾರ್ದು ಹಾಗೆ ಹೇಳಿ ಅವರ ಒಂದು ಲಿಮಿಟೇಷನ್ನ ಫುಡ್ಡಿನಲ್ಲಿ ನಾವು ಅದನ್ನು ಮೇಂಟೆನೆನ್ಸ್ ಮಾಡಿ ಕೋಳಿ ನಮಗೆ ತೂಕ ಬಂದರೆ ಲಾಭದಾಯಕ. ನಮಗೆ ಒಳ್ಳೆ ಪರ್ಸೆಂಟೇಜು ಸಾಧಾರಣ 8.25, 8.25, 9 ರೂಪಾಯಿವರೆಗೂ ಕೆಜಿಗೆ ಕಮಿಷನ್ ಕೊಡ್ತಾರೆ. ಬಾಕಿ ನಮಗೆ ಶೆಡ್ಡಿಗೆ ಹಾಕಿದಂತ ಏನು ನಾವು ಇದು ತೆಮ್ಸಿ ಹಾಕ್ತೇವೆ, ಉಮಿಕರಿ ಹಾಕ್ತೇವೆ, ಅದೆಲ್ಲ ನಮ್ಮದೇ ಖರ್ಚು. ಇಟ್ಟು ನಮಗೆ ಮತ್ತೆ ಉಮ್ಮಿಯ ಹುಡಿಯನ್ನು ಎಲ್ಲಿಂದ ಸರ್ ತಂದಿರುವಂತದ್ದು? ಉಮ್ಮಿಯ ಹುಡಿ ನಮಗೆ ಮಿಲ್ಗಳಲ್ಲಿ ಸಿಗ್ತದೆ, ಭತ್ತದ ಮಿಲ್ಗಳಲ್ಲಿ ಸಿಗ್ತದೆ. ನಾವು ತರುವಂತ ಕಸ್ಟಮರ್ಗಳು ಇದ್ದಾರೆ, ಮಾಮೂಲಿ ಕೊಡುವಂತವ್ರು ಇದ್ದಾರೆ, ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ತೇವೆ. ಈಗ ಒಂದು ಕೋಳಿ ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ರೂಲ್ಸ್ ಉಂಟಾ? ರೂಲ್ಸ್ ನಿಮಗೆ 20-21 ಫೀಟ್ ಒಳಗಡೆ ಇದೆ. ಈ ಮೂಲೆಯಿಂದ ಆ ಮೂಲೆಗೆ ಡಿಸ್ಟೆನ್ಸ್ ಬೇಕು. ಮತ್ತೆ ನಿಮಗೆ ಪೂರ್ವ ಪಶ್ಚಿಮ ಆಗಿ ಶೆಡ್ ಇರಬೇಕು. ಅದು ಯಾಕೆ ಸರ್? ಅದು ಬಿಸಿಲಿನ ನಿಮಗೆ ಹೊಡೆತ ಬೀಳದಾಗಿ. ಈಗ ತೋಟದ ಮಧ್ಯದಲ್ಲಿ ಉಂಟು, ರಾತ್ರಿ ಏನಾದ್ರು ಇಲ್ಲಿ ಏನು ಇಷ್ಟು ಈಗ ಸಾಧಾರಣ ಒಂದು 4-5 ವರ್ಷದಲ್ಲಿ ಅಂತ ದೊಡ್ಡ ಪ್ರಾಬ್ಲಮ್ ಅಂತ ಏನು ಬರಲಿಲ್ಲ ನಮಗೆ. ಒಂದು 2-3 ಸಲ ಉಡ ಬಂದಿತ್ತು, ನಮ್ಮ ಕೆಲಸದವರು ಹಿಡಿದಿದ್ದಾರೆ ಅಷ್ಟೇ.
ಮಳೆಗಾಲದಲ್ಲಿ ಅಡಿಕೆ ಮರ ಮುರಿಯುವುದು, ಬೇರೆ ಮರಗಳು ಬೀಳುವುದು ಎಲ್ಲ ಎಂತ ಸಮಸ್ಯೆಗಳು ಇಷ್ಟು ವರ್ಷದಲ್ಲಿ ಬರ್ಲಿಲ್ಲ. ಮತ್ತೆ ಹಾಗೆ ಹೇಳಿ ತುಂಬಾ ಹತ್ರವು ನಾವು ಮರಗಳನ್ನು ಎಂತ ಮಾಡ್ಲಿಲ್ಲ. ನೆರಳಿಗೆ ಬೇಕಾಗಿ ಒಂದು 4 ಬಾದಾಮಿ ಸಸಿಗಳನ್ನು, ಮಾಂಜೆ ಮಾಕೇಶಿ ಸಸಿಗಳನ್ನು ನಟ್ಟಿದ್ದೇವೆ ಈಗ ಸುತ್ತಮುತ್ತ. ಎಂದರೆ ಇದು ಸಿಕ್ಕಾಪಟ್ಟೆ ಓಪನ್ ಜಾಗದ ಕಾರಣ, ಅದೇ ನೆರಳಿನ ಪರ್ಪಸ್ ಇಂದಾಗಿ. ಇಲ್ಲದ್ರೆ ಮರಿಗಳು ತುಂಬಾ ಸಾಯುವಂತ ಪ್ರಮಾಣಗಳು ಜಾಸ್ತಿ. ಮತ್ತೆ ಮೇಲೆಗೆ ಟೆಂಪರೇಚರ್ಗೆ ಬೇಕಾಗಿ ನಾವು ಓಡನ್ನೇ ಅಳವಡಿಸಿದ್ದೇವೆ. ಆದ್ರೂ ಸಿಕ್ಕಾಪಟ್ಟೆ ಬಿಸಿಲು ಇರ್ತದೆ ಅಂತ ಹೇಳಿ ಅದರ ಮೇಲೆಗೆ ಸೋಗೆ ಮಡಲನ್ನು ಹಾಕಿ ಸ್ವಲ್ಪ ತಂಪು ಮಾಡಿಕೊಳ್ತೇವೆ ಗೂಡನ್ನು ಅಷ್ಟೇ. ಅಂದ್ರೆ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಮೇಂಟೈನ್ ಮಾಡೋದಕ್ಕೆ ವ್ಯತ್ಯಾಸ ಉಂಟು, ಖಂಡಿತ ಉಂಟು. ಬೇಸಿಗೆಯಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದು ಕಷ್ಟ, ಮಳೆಗಾಲದಲ್ಲಿ ಈಸಿ ಪರ್ಪಸ್, ಚಳಿಗಾಲದಲ್ಲಿ ಮತ್ತು ಈಸಿ. ಸೆಕೆ ಜಾಸ್ತಿ ನಮಗೆ ರಿಸಲ್ಟ್ ಒಳ್ಳೇದಿರ್ತದೆ ಅಂತ ಅಷ್ಟೇ. ಈಗ ವೆಯ್ಟ್ ಲಾಸ್ ಆದ್ರೆ ನಮಗೆ ಕೆಜಿಯಲ್ಲಿ ಕಮಿಷನ್ ಅಲ್ವಾ ಸಿಗೋದು, ಹೌದು, ನಮಗೆ ಹೋಗ್ತದೆ ಅಷ್ಟೇ. ಕಂಪನಿಗೂ ನಷ್ಟ, ನಮಿಗೂ ನಷ್ಟ. ಎಷ್ಟು ಕೆಜಿ ಬರ್ತದೆ? 42 ದಿವಸದಲ್ಲಿ ನಿಮಗೆ ಒಂದು 200-300, 200-400 ವರೆಗೂ ಬರ್ತದೆ. ಎಷ್ಟು ಇರ್ತದೆ ತರುವಾಗ ನಿಮಗೆ ಸಣ್ಣ ಮರಿಗಳು ಎಷ್ಟು 100 ಗ್ರಾಮ್ 50 ಗ್ರಾಮ್ ಇರ್ಬೋದು ಅಷ್ಟೇ. ಎಷ್ಟು ದಿನದ ಮರಿ ಆಗಿರ್ತದೆ? ಒಂದು ದಿವಸದ ಮರಿ. ಒಂದು ದಿವಸದ ಮರಿ ವ್ಯಾಕ್ಸಿನ್ ಆಗಿ ಬರ್ತದೆ. ಅದು ಮರಿ ಮಾಡುವ ಪ್ರೊಸೆಸ್ ಹೇಗೆ? ಅವರು ಇನ್ಕ್ಯುಬೇಟರ್ ಅಲ್ಲಿ ಮೊಟ್ಟೆ ಇಟ್ಟೇ ಮಾಡುವಂತದ್ದು. ಮತ್ತೆ ಅಲ್ಲಿಂದ ವ್ಯಾಕ್ಸಿನೇಷನ್ ಮಾಡ್ತಾರೆ, ಬಾಕ್ಸ್ ಅಲ್ಲಿ ಹಾಕಿ ತರ್ತಾರೆ. ಬಾಕ್ಸ್ ಅಲ್ಲಿ ಮರಿಯನ್ನೇ ಬಾಕ್ಸ್ ಅಲ್ಲಿ ಹಾಕಿ ತರುವಂತದ್ದು. ನಾವಿಲ್ಲಿ ರೆಡಿ ಮಾಡಿ ಪೇಪರ್ ಹಾಕಿ, ಫುಡ್ ಎಲ್ಲ ಹಾಕಿ, ನೀರು ಹಾಕಿ ರೆಡಿ ಮಾಡಿ ಇಟ್ಟರೆ ಆಯ್ತು. ಮತ್ತೆ ಬ್ರೂಡರ್ ಸೆಟ್ಟಿಂಗ್ ಎಲ್ಲ ಬಿಸಿಯಾಗಿ ಇರಬೇಕು, ಗೂಡು ಬಿಸಿಯಾಗಿ ಇರಬೇಕು. ಮತ್ತೆ ಹಾಗೆ ಬ್ರೂಡರ್ ಖಾಲಿ ಈ ಬ್ರೂಡರ್ ಮಾತ್ರ ಅಲ್ಲ, ಬಿಸಿಗೆ ನಾವು ಈ ಬ್ರೂಡರ್ ಅನ್ನು ಅಳವಡಿಸಬೇಕಾಗ್ತದೆ. ನಮ್ಮ ಕೆಂಡ ಹಾಕಿ, ಹಳೆ ಸಿಸ್ಟಮ್ ಅಲ್ಲೇ ಕೆಂಡ ಹಾಕಿ ಈ ರೀತಿಯ ಡ್ರಮ್ಗಳನ್ನು ನಾವು ಹೀಗೆ ಸ್ಟ್ಯಾಂಡ್ ಮಾಡಿದ್ದೇವೆ. ಸ್ಟ್ಯಾಂಡಿನ ಮೇಲೆ ಈ ಡ್ರಮ್ ಅನ್ನು ಇಟ್ಟು ಇದರಲ್ಲಿ ಕೆಂಡ ಹಾಕಿ ಬಿಸಿ ಮಾಡಬೇಕು. ಆಗ ಇಡೀ ಗೂಡು ಬಿಸಿ ಇರ್ತದೆ. ಮತ್ತೆ ಟರ್ಪಲ್ ಅನ್ನು ಇಳಿಸಬೇಕಾಗ್ತದೆ. ಹೀಗೆ ಟರ್ಪಲ್ ಓಪನ್ ಇಡ್ಲಿಕ್ಕಿಲ್ಲ. ಸ್ಟಾರ್ಟಿಂಗ್ 1-10 ದಿವಸ ನಮ್ಗೆ ಫುಲ್ ಬಂದೋಬಸ್ತ್ ಇರಬೇಕು. ಅದಕ್ಕೆ ಗೆಂಡ ಹಾಕೋದು ಹೇಗೆ? ಮುಚ್ಚಲು ನೋಡಿ, ಹೀಗೆ ಮುಚ್ಚಲು ತೆಗೆದು ಇದರ ಒಳಗಡೆ ಮುಚ್ಚಲು ಹಾಕಿರ್ಬೇಕಾ ಅಥವಾ ಮುಚ್ಚಲು ಸ್ವಲ್ಪ ಓಪನ್ ಇಟ್ಟು ಶೋರೊಮ್ಮೆ ಹೊಟ್ಟುವಷ್ಟು ಸಾಕು. ಇಲ್ಲಾಂದ್ರೆ ಓಪನ್ ಇಟ್ಟರೆ ಎಲ್ಲಿಯಾದ್ರೂ ನೀವು ಅಡಿಗೆ ಪೇಪರ್ ಹಾಕಿರ್ತೀರಿ, ಹಿಚ್ಚಿಡಿದ್ರೆ ಆ ಕೆಂಡ ಮಾತ್ರ ಬಿಸಿ ಶಾಖ ಮಾತ್ರ ಬೇಕಾದ್ದು. ಮತ್ತೆ ಇದು ಡ್ರಿಂಕರ್, ಸ್ವಲ್ಪ ಮರಿಗಳು ದೊಡ್ಡದಾದಾಗ ಇದನ್ನು ಕೆಳಗೆ ಇಳಿಸ್ತೇವೆ, ನೀರು ಕುಡಿಲಿಕ್ಕೆ ಇರುವಂತದ್ದು. ಇದು ಪೊಸಿಷನ್ ಅಲ್ಲಿ ನಾವು ಫುಡ್ಡಿನ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಹಾಕಿದ್ದೇವೆ. ಫುಡ್ಡಿನ ಇದು ಫುಡ್ಡಿಗೆ ಬೇರೆ, ನೀರಿಗೆ ಬೇರೆ. ಹೌದು. ಇದೀಗ ಕ್ಲೀನಿಂಗ್ ಎಲ್ಲ ಆಯ್ತಾ ಸರ್? ಇಲ್ಲ, ಇನ್ನು ಇದನ್ನು ವಾಪಸ್ ಗುಡಿಸ್ಲಿಕ್ಕೆ ಉಂಟು. ಇದೀಗ ಮೇಲೆ ಗೊಬ್ಬರ ಒಮ್ಮೆ ತೆಗಿತಾ ಹೋಗುದು, ಮತ್ತೊಮ್ಮೆ ಗುಡಿಸಿ ಬಿಡುದು, ಕ್ಲೀನ್ ಮಾಡಿ ವಾಪಸ್ ಗುಡಿಸಿ ಕ್ಲೀನ್ ಮಾಡಿ ಕುಮ್ಮಾಯ ಹಾಕ್ಲಿಕ್ಕೆ ಉಂಟು. ಇದಕ್ಕೆ ಕುಮ್ಮಾಯ ಹಾಕಿ ಮತ್ತೆ ವಾಪಸ್ ಸ್ಪ್ರೇ ಹೊಡಿಲಿಕ್ಕೆ ಉಂಟು. ಸ್ಪ್ರೇ ಹೊಡೆದು ಮತ್ತೆ ವಾಪಸ್ ಹೊಸ ನೋಮಿಕರಿ ಏನು ನಾವು ತೆಮ್ಸಿ ಏನುಂಟು ಅದನ್ನು ಹಾಕ್ತೇವೆ. ಅಂದ್ರೆ ಮೇನ್ ಆಗಿರುವಂತದ್ದು ಕ್ಲೀನಿಂಗ್. ಹೌದು, ಮೇನ್ ಕ್ಲೀನಿಂಗ್ ಎಷ್ಟು ಲಾಯ್ಕಲ್ಲಿ ನಾವು ಗೂಡನ್ನು ಚೆನ್ನಾಗಿ ಇಟ್ಟುಕೊಂಡು ರಿಸಲ್ಟ್ ಅಷ್ಟು ಚೆನ್ನಾಗಿ ಬರ್ತದೆ. ಮೆಡಿಸಿನ್ ಎಲ್ಲ ಹೇಗೆ ಸರ್? ಮೆಡಿಸಿನ್ ನಿಮಗೆ ಫಸ್ಟ್ ವೀಕ್ ಅಲ್ಲಿ ವ್ಯಾಕ್ಸಿನೇಷನ್ ಇರ್ತದೆ. ಅದನ್ನು ಈಗೆಲ್ಲ ಹೇಗೆ ಅಂತ ಹೇಳಿದ್ರೆ ನೀರಿಗೆ ಲಿಕ್ವಿಡ್ ಮಾಡಿ ಹಾಗೆ ಕೊಡುವಂತದ್ದು. ಮೊದಲೆಲ್ಲ ಕಣ್ಣಿಗೆ ಬಿಡ್ತಾ ಇದ್ವಿ, ಅದೆಲ್ಲ ತುಂಬಾ ಕೆಲಸ ಆಗ್ತದೆ ಅಂತ ಹೇಳಿ ಡೈರೆಕ್ಟ್ ನೀರಿಗೆ ಹಾಕುವಂತದ್ದು. ಅವರೇ ಕೊಡ್ತಾರೆ? ಕಂಪನಿ ಕೊಡ್ತಾರೆ. ಮತ್ತೆ 20 days ಅಲ್ಲಿ ವಾಪಸ್ ಮತ್ತೊಂದು ವ್ಯಾಕ್ಸಿನ್ ಇರ್ತದೆ, 2ನೇ ವ್ಯಾಕ್ಸಿನ್. ಅದಾದ್ರೆ ಮತ್ತೆ ವ್ಯಾಕ್ಸಿನ್ ಏನಿಲ್ಲ, ಎಲ್ಲ ನೀರಿಗೆ ಹಾಕುವಂತ ಔಷಧಿಗಳು. ಮತ್ತೆ ಡೈಲಿ ಮೆಡಿಸಿನ್ ಹೀಗೆಲ್ಲ ಹಾಗೆ ಏನಿಲ್ಲ. ಸೀಸನ್ ಅಲ್ಲಿ ಒಮ್ಮೆ ಕೆಲವು ಸತಿ ನಿಮಗೆ ಬೆಲ್ಲವ ಇಲ್ಲದ್ರೆ ಗ್ಲೂಕೋಸ್ ಏನಾದ್ರು ಕೊಡ್ಬೇಕಾಗ್ತದೆ, ಅಂದ್ರೆ ಹೆವಿ ಟೆಂಪರೇಚರ್ ಇರುವಾಗೆಲ್ಲ. ಮತ್ತೆ ಮಾಮೂಲಿ ಅವರು ಕಂಪನಿಯವರು ಏನೋ ಮೆಡಿಸಿನ್ಸ್ ಟ್ಯಾಬ್ಲೆಟ್ ಕೊಡ್ತಾರೆ, ಅದನ್ನು ನೀರಿಗೆ ಹಾಕಿ ಬಿಟ್ರೆ ಆಯ್ತು. ಮತ್ತೆ ಲೋಡಿಂಗಿಗೆ ಸರಿಯಾದ ಹುಡುಗರು, ಒಂದು 4 ಜನ ಗಟ್ಟಿ ಜವನಿಗರಿದ್ದಾರೆ. ಲೋಡಿನ ದಿವಸ ಒಳ್ಳೆ ಹುಮ್ಮಸಲ್ಲಿ ಲೋಡ್ ಮಾಡ್ತಾರೆ, ಬಿಡ್ತಾರೆ. ಇದರ ಲೋಡ್ ಎಲ್ಲ ಆಗುವಂತದ್ದು ರಾತ್ರಿ ಹೊತ್ತಲ್ಲೇ ಆಗೋದು. ಯಾಕಂದ್ರೆ ಟೆಂಪರೇಚರ್ ಇರುವಾಗ ಲೋಡ್ ಮಾಡಿದ್ರೆ ಕೋಳಿಗಳು ಸಾಯ್ತದೆ ತುಂಬಾ. ಆ ಇದರಿಂದಾಗಿ ಮರಿ ಬರುವಂತದ್ದು ಆಲ್ಮೋಸ್ಟ್ ನೈಟೇ ಬರುವಂತದ್ದು, ಲೋಡ್ ಹೋಗುವಂತದ್ದು ನೈಟೇ ಹೋಗುವಂತದ್ದು. ಅದೆಲ್ಲ ಈಗ ಎಲ್ಲಿಂದ ಪ್ರೊಡಕ್ಷನ್ ಆಗಿರುವಂತ ಮರಿಗಳನ್ನು ಕೊಡುವುದು? ಮರಿಗಳಂದ್ರೆ ಕಂಪನಿ ಬೇಸಿಸ್ ಇಲ್ಲಿ ಅವರು ಈಗ ಕೆಲವರ ಬ್ರಾಂಚ್ ಉಂಟು, ಅಲ್ಲಿ ಇನ್ಕ್ಯುಬೇಟರ್ ಅಲ್ಲಿ ಮರಿ ಮಾಡಿ ಅಲ್ಲಿಂದ ವ್ಯಾಕ್ಸಿನ್ ಆಗಿ ಬರ್ತದೆ ಮರಿಗಳು. ಒಂದೇ ಬ್ಯಾಚ್ ಅಲ್ಲಿ ಒಮ್ಮೆಲೆ ಇಡ್ತಾರೆ ಇನ್ಕ್ಯುಬೇಟರ್ ಅಲ್ಲಿ ಒಮ್ಮೆಲೆ ಇಟ್ಟು ಮರಿ ಮಾಡಿ ಅಲ್ಲಿಂದ ವ್ಯಾಕ್ಸಿನ್ ಮಾಡಿ ನಮಗೆ ಇಲ್ಲಿಗೆ ಕಳಿಸ್ತಾರೆ ಅವರು. ಅಂದ್ರೆ ಈಗ ಇದು ಮರಿ ಮಾಡೋದು ಹೇಗೆ ಸರ್? ಅಂದ್ರೆ ಜೋಡಿ ಆಗಿ ಇಲ್ಲ, ಅದು ಅಂದ್ರೆ ಅವರು ಇಂಜೆಕ್ಷನ್ ಮೂಲಕವೇ ಮೊಟ್ಟೆ ಮಾಡಿಸಿ ಹಾಗೆ ಮಾಡಿ ಇದು ಮಾಡುವಂತದ್ದು. ಸೆಮೆನ್ ತೆಗೆದು ಆ ಸೆಮೆನ್ ಇದು ಮಾಡಿ ನಮ್ಮ ಅಂದ್ರೆ ನಾಟಿ ಕೋಳಿಯ ಇದರಲ್ಲಿ ಅಲ್ಲ, ಆ ನಮನೆಯಲ್ಲಿ ಅಲ್ಲ, ಬೇರೆ ರೀತಿಯಲ್ಲಿ ಇದು ಮಾಡಿ ಇಂಜೆಕ್ಷನ್ ಮಾಡಿಸಿ ಹಾಗೆ ಮೊಟ್ಟೆ ತೆಗಿತಾರೆ. ಆ ಮೊಟ್ಟೆಯನ್ನು ಇನ್ಕ್ಯುಬೇಟರ್ ಅಲ್ಲಿ ಇಡ್ತಾರೆ. ಬೇರೆ ಕೆಲವರು ಕಂಪನಿ ಬಿಟ್ಟು ಅವರೇ ಸ್ವಂತ ಸೇಲ್ ಮಾಡುವಂತದ್ದು ಇದೆಲ್ಲ ಉಂಟಲ್ಲ ಸರ್? ಮಾಡಬಹುದು. ಅಂದ್ರೆ ನಮಗೆ ಮರಿ ತರುವುದು ಅದು ಇದೊಂದು ಕೆಲಸ, ಎಲ್ಲಿಂದ ನಾವು ತರಬೇಕು, ನಾವೇ ಮಾಡಬೇಕು. ಹಾಗೆ ಮಾಡ್ತಿದ್ರೆ ನಾವೇ ಸ್ವಂತ ಮಾರ್ಕೆಟಿಂಗು ನಾವೇ ಮಾಡ್ಬೇಕು, ನಮ್ಮದೇ ಶಾಪ್ ಬೇಕು. ಹಾಗೆ ಮಾಡುವವರು ಒಂದು 3-4 ಪಾರ್ಟಿ ಇದ್ದಾರೆ, ರಿಸಲ್ಟ್ ತೊಂದರೆ ಇಲ್ಲ ಅವರಿಗೆ. ಅಲ್ಲಿ ಯಾರು ದಲ್ಲಾಳಿ ಇಲ್ಲ ಕೋಳಿ, ರಿಸ್ಕ್ ಎಲ್ಲ ಅವರೇ. ಮತ್ತೆ ನಿಮಗೆ ಇದರ ಫುಡ್ ಕಾಸ್ಟ್ ಎಲ್ಲ ಸಿಕ್ಕಾಪಟ್ಟೆ 1,500 ಎಲ್ಲ ಉಂಟು ಬ್ಯಾಗಿಗೆ ಫುಡ್ಡಿಗೆ.
ಸೊ ನಮಗೆ ಕಂಪನಿ ಬೇಸಿಸ್ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ. ರಿಸ್ಕ್ ಇಲ್ಲ. ರಿಸ್ಕ್ ಇಲ್ಲ. ಅದೇ ಮತ್ತೆ ಅದರ ನೀರಿನ ಪಾತ್ರ, ಫುಡ್ಡಿನ ಪಾತ್ರ ಎಲ್ಲ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ಹೇಳುದನ್ನು ನಾವು ನೋಡಿಕೊಂಡು ವ್ಯವಸ್ಥೆ ಮಾಡಿಕೊಂಡಿದ್ರೆ ಆಯ್ತು ಅಷ್ಟೇ. ಅದೇ ಮತ್ತೆ ಆದಷ್ಟು ಬೇಗ ಶೆಡ್ ಖಾಲಿ ಆದರೆ ಮಾಡಿದವನಿಗೆ ಪ್ರಾಫಿಟ್ ಅಷ್ಟೇ. ಎಲ್ಲಿ ಸರ್ ಲಾರಿ ಬರುವಂತ ವ್ಯವಸ್ಥೆ? ಲಾರಿ ನಮಗೆ ಮಾರ್ಗದ ವ್ಯವಸ್ಥೆಗಳು ಇಲ್ಲಿವರೆಗೆ ಮಾಡಿದ್ದೇವೆ. ಇಲ್ಲಿವರೆಗೆ ಗಾಡಿ ಬರ್ತದೆ. ಅಂದ್ರೆ ಕೋಳಿ ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾರ್ಗ ಮೇನ್ ಆಗಿ ಕರೆಕ್ಟ್. ಹೌದು ಹೌದು. ಮೇನ್ ಆಗಿ ಅಂದ್ರೆ ಲೋಡ್ ಬರ್ಬೇಕಲ್ಲ, ಅಂದ್ರೆ ಫುಡ್ಡಿನ ಗಾಡಿ ದೊಡ್ಡದು ಬರ್ತದೆ. ಮತ್ತೆ ವಾಪಸ್ ಲೋಡ್ ಆಗಿ ಹೋಗುವಾಗ 1000 ಗಟ್ಟಲೆ ಕೋಳಿ ಇರ್ತದೆ, ಕೆಜಿ ಇರ್ತದಲ್ವಾ. ಈಗ ನಮ್ಮ ಇಲ್ಲಿಯ ಬ್ಯಾಚಲ್ಲೆಲ್ಲ 10-11 ಸಾವಿರ ವೆಯ್ಟ್ ಬರ್ತದೆ ಎಲ್ಲ ಕೋಳಿಗಳು ಹೋಗುವಾಗ. ಅಷ್ಟು ವೆಯ್ಟಿನ ಗಾಡಿ ಒಮ್ಮೆಲೆ ಹೋಗುವಾಗ ಮಾರ್ಗದ ವ್ಯವಸ್ಥೆ ಸರಿಯಾಗಿ ಬೇಕಾಗ್ತದೆ. ಗೊಬ್ಬರ ಎಲ್ಲ ನಿಮ್ಮ ತೋಟಕ್ಕಿನ ಸರ್? ನಮ್ಮ ತೋಟಕ್ಕೆ ಯೂಸ್ ಮಾಡ್ತೇವೆ, ಉಳಿದ್ರೆ ಮತ್ತೆ ಬೇರೆ ಕೊಡ್ತಾ ಇದ್ದೇವೆ. 120 ರಿಂದ 130 ರೂಪಾಯಿ ಮಾರ್ಕೆಟಿಗೆ ಹೊರಗಡೆ ಬ್ಯಾಗ್ ಕೊಡ್ತೇವೆ ಈಗ ನಾವು. ಈ ಗೋಣಿ ಎಲ್ಲ ಫುಡ್ ಬಂದಿರೋ ಗೋಣಿಯ? ಫುಡ್ ಗೋಣಿವೆಗೆ 10 ರೂಪಾಯಿ ಹಾಗೆ ತೆಕೊಳ್ಳುವವರು ಇದ್ದಾರೆ, ಅಡಿಕೆ ತುಂಬಿಸ್ಲಿಕ್ಕೆ ಮತ್ತೆ ತೆಂಗಿನಕಾಯಿ ತುಂಬಿಸ್ಲಿಕ್ಕೆ. ಹೀಗೆ ಗೋಣಿಗಳನ್ನು ನಾವು ಇದನ್ನು ಸೇಲ್ ಮಾಡ್ತೇವೆ. ಇದನ್ನು ಸೇಲ್ ಮಾಡಿದಲ್ಲಿ ನಮಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಸಾಧಾರಣ ಇದುವೇ ಸಾಕಾಗ್ತದೆ. ಅದೇ ಎಷ್ಟು ಬರ್ತದೆ ಸರ್ ಕರೆಂಟ್ ಬಿಲ್ ಎಲ್ಲ? ಕರೆಂಟ್ ಬಿಲ್ ಒಂದು 4 ರಿಂದ 5 ಸಾವಿರದ ಅಂದಾಜು ಬರ್ತದೆ ಒಂದು ಬ್ಯಾಚಿಗೆ. ಅಂದ್ರೆ ಮೈನ್ ಆಗಿ 15 ಡೇಸ್ ನಿಮಗೆ ಕರೆಂಟ್ ಬಿಲ್ ಸ್ವಲ್ಪ ಜಾಸ್ತಿ ಬರ್ತದೆ. ಆ ಟೈಮಲ್ಲಿ ಬ್ರೂಡರ್ ಆನ್ ಆಗಿರ್ತದಲ್ಲ, ಆಮೇಲೆ ಬ್ರೂಡರ್ ಬೇಕಾಗುದಿಲ್ಲ. ಆಗ ಮತ್ತೆ ನಿಮಗೆ ಖಾಲಿ ಲೈಟ್ ಮಾತ್ರ ರಾತ್ರಿ ಹೊತ್ತಿಗೆ ಯೂಸ್ ಆಗುದಲ್ವಾ. ಬ್ರೂಡರ್ ಇರುವಾಗ ನಿಮಗೆ ಅದು ಹಳೆ ಬಲ್ಬುಗಳಲ್ಲ, ಸ್ವಲ್ಪ ಕರೆಂಟ್ ಜಾಸ್ತಿ ತಿಂತದೆ. ಕೆಲವು ಕಡೆ ನಾವು ನೋಡಿದ ಪ್ರಕಾರ ಇದನ್ನ ಕ್ಲೀನಿಂಗ್ ಮಾಡುವಂತದ್ದು ಮಿಷನ್ ಅಲ್ಲಿ, ಇಲ್ಲಿ ಮ್ಯಾನುವಲ್ ಆಗಿ ಮಾಡ್ತಾ ಇದ್ದಾರೆ. ಹೌದು. ಸೊ ಯಾವ್ದು ಉತ್ತಮ ಸರ್? ಮ್ಯಾನುವಲ್ ಆದ್ರೆ ಒಂದು ಅಭಿಪ್ರಾಯ, ಕ್ಲೀನ್ ಜಾಸ್ತಿ ಆಗ್ತದೆ. ಮತ್ತೆ ನನ್ನಲ್ಲಿ ಮೈನ್ ಆಗಿ ಅಂದ್ರೆ ಹುಡುಗರು ಇದ್ದಾರೆ, ಆದ ಕಾರಣ ಈಗ ನಾನು ಮಾಡಿಸ್ತಾ ಹೋಗ್ತೇನೆ. ಅದೇ ಇಂತ 2-3 ದಿವಸದಲ್ಲಿ 4-5 ಜನ ಇದ್ರೆ ನಮ್ಮ ಶೆಡ್ ಕ್ಲೀನ್ ಆಗ್ತದೆ. 4 ದಿವಸದಲ್ಲಿ ಎಲ್ಲ ಕೆಲಸ ಆಗ್ತದೆ. ಹಾಗೆ ತೊಂದರೆ ಇಲ್ಲ, ಇದುವೇ ನಮಗೆ ಉತ್ತಮ ಅಂತ ಕಾಣ್ತಾ ಉಂಟು. ಮತ್ತೆ ಬಾಕಿ ಈಗ ಪಾತ್ರ ತೊಳಿಲಿಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೇನೆ. ಪಾತ್ರ ತೊಳಿಲಿಕ್ಕೆ ಮಿಷನರಿ ಯೂಸ್ ಮಾಡಿದ್ದೇನೆ ಈ ವರ್ಷದಲ್ಲಿ. ಇಲ್ಲ ತುಂಬಾ ಕೆಲಸ ಹಿಡಿತದೆ, ಲೇಡೀಸ್ 1-2-3 ಜನರಿಗೆ 2-3 ದಿವಸದ ಕೆಲಸ ಹಿಡಿತದೆ ಅಂತ ಹೇಳಿ ಈ ಸಲ ಒಂದು ಮಿಷನರಿ ವ್ಯವಸ್ಥೆ ಮಾಡಿ ಪಾತ್ರ ತೊಳೆಯುವಂಥದ್ದು ಮಿಷನಲ್ಲಿ ನಾನು ನಾಗೇಶ ತೊಳಿತಾ ಇದ್ದೇನೆ. ಸುಲಭ ಆಗ್ತದೆ ನೋಡಿ, ಈ ರೀತಿ ತೊಳೆದ ಪಾತ್ರಗಳನ್ನು ಹೀಗೆ ನೀಟಾಗಿ ಇಟ್ಟು ಬಿಸಿಲಿಗೆ ಇಟ್ಟು ಅದನ್ನು ಒಣಗಿದ ಮೇಲೆ ಒಳಗಡೆ ನಾವು ಡ್ರೈ ಆಗ್ತದೆ. ಹೌದು, ಒಂದು ಸ್ವಲ್ಪ ಬಿಸಿಲು ಬಿದ್ದರೆ ಒಮ್ಮೆ ಕ್ಲೀನ್ ಆಗ್ತದೆ. ಬೇರೆ ಬೇರೆ ಉಂಟಲ್ವಾ? ಹೌದು. ನೋಡಿ, ಕಾರು ಗಾಡಿ ವಾಶ್ ಮಾಡುವಂತ ಇದು ತೆಗ್ದಿದ್ದೇವೆ, ಇದರಲ್ಲೇ ಕ್ಲೀನ್ ಮಾಡ್ತಾರೆ. ಈ ರೀತಿಯಾಗಿ ಬೇಕಾದ ರೀತಿಯಲ್ಲಿ ಇದನ್ನು ಸೆಟ್ ಮಾಡಿಕೊಂಡು ಒಳಗಡೆ ಫುಲ್ ಕ್ಲೀನ್ ಆಗ್ತದೆ, ಕೆಲಸ ಫಾಸ್ಟ್ ಆಗ್ತದೆ. ಎಷ್ಟು ಟ್ರೇ ಉಂಟು ಸರ್? 160 ಟ್ರೇ ಫುಡ್ ಇದ್ದು ಮತ್ತೆ ನೀರಿದ್ದು ಉಂಟು. 5,000 ಫಾರ್ಮ್ ಇದೆ ಹೇಳಿದ್ದು ನಾನು. ಮತ್ತೆ ಸರ್ ಈಗ ಬೇಸಿಗೆ ಅಲ್ಲ, ಈ ಗೊಬ್ಬರವನ್ನೆಲ್ಲ ಅಡಿಕೆ ಗಿಡಗಳಿಗೆ ಹಾಕ್ಲಿಕ್ಕೆ ಆಗುದಿಲ್ಲಲ್ಲ? ಹೌದು. ಈಗ ಈ ಗೊಬ್ಬರಗಳನ್ನೆಲ್ಲ ಟರ್ಪಲ್ ಅಲ್ಲಿ ಹಾಕಿ ಅದಕ್ಕೆ ಆಡಿನೈಕೆ, ಸುಡುಮಣ್ಣು ಹೀಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಸಗಣ ನೀರು, ಸಗಣ ಏನು ಹಟ್ಟಿ ಗೊಬ್ಬರಗಳೇನುಂಟು ಅದನ್ನೆಲ್ಲ ಮಿಕ್ಸ್ ಮಾಡ್ತೇವೆ. ಕಂಪೋಸ್ಟ್ ಮಾಡ್ತೇವೆ. ಕಂಪೋಸ್ಟ್ ಮಾಡಿ 1 ತಿಂಗಳಿನಿಟ್ಟು ಹಾಗೆ ಮತ್ತೆ ಒಳ್ಳೆ ನೀರು ಇರುವಂತ ಟೈಮಲ್ಲಿ, ಇಲ್ಲಾದ್ರೆ ಆಗೋಷ್ಟು ಟೈಮಲ್ಲಿ ಮತ್ತೆ ಒಮ್ಮೆಲೆ ಕೊಡ್ತೇವೆ ತೋಟಕ್ಕೆ. ಟರ್ಪಲ್ ಹಾಕಿ ಮುಚ್ಚಿಡ್ತೇವೆ. ಆಗ ಒಳ್ಳೆ ಅದೊಂದು ರಿಸಲ್ಟ್ ಪಾಕ ಒಳ್ಳೆ ಬಂದಿರ್ತದೆ. ಇಲ್ಲಿ ಸ್ಟೋರ್ ಮಾಡಿ ಇಡುದು? ಇಲ್ಲ, ಇದನ್ನು ಕೊಂಡೋಗಿ ಜಾಲಲ್ಲಿ ನಮ್ಮ ಅಂಗಳದಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ. ಎಲ್ಲ ಗೋಣಿಗಳನ್ನು ದೊಡ್ಡ ಟರ್ಪಲ್ ಹಾಕಿ ಇದಕ್ಕೆ ಇದನ್ನೆಲ್ಲ ಹಾಕ್ತೇವೆ, ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಡ್ತೇವೆ. ಅದನ್ನ ಹೇಗೆ ಹೊತ್ತುಕೊಂಡೇ ಹೋಗುದಾ? ಇಲ್ಲ, ಪಿಕಪ್ ಅಲ್ಲಿ ಸಾಗಿಸ್ತೇವೆ. ಅಂದ್ರೆ ಲೇಬರ್ ಇಷ್ಟು 200 ಗೋಣಿ 250 ಗೋಣಿ ಇಟ್ಟು ಸಿಗ್ತದೆ ಒಮ್ಮೆ ಹೋಗುವಾಗ, ಒಂದು ಬ್ಯಾಚ್ ಹೋಗುವಾಗ. ಸೊ ಉಳಿದ ಹೆಚ್ಚಾದನ್ನು ಮಳೆಗಾಲದಲ್ಲಿ ಬೇಕಿದ್ರೆ ಬೇರೆ ಪಾರ್ಟಿಗಳಿಗೆ ಕೊಡ್ತೇವೆ ನಾವು. ಇಲ್ಲಿಂದಲೇ ಡೈರೆಕ್ಟ್ ಬೇಕಾದ್ರೆ ಕೋಳಿ ಗೊಬ್ಬರ ತೆಂಗಿಗೆಲ್ಲ ಕೊಂಡೋಗಿ. ಮತ್ತೆ ಕೋಳಿ ಗೊಬ್ಬರ ನನ್ನ ಅಭಿಪ್ರಾಯದಲ್ಲಿ ತೆಂಗಿಗೆ ಒಳ್ಳೆ ಸೂಟೇಬಲ್, ತೆಂಗಿಗೆ ಕೊಕ್ಕೋಯಿಗೆ ಒಳ್ಳೆ ರಿಸಲ್ಟ್ ಉಂಟು. ಆಡಿನಕ್ಕೆ ಅಡಿಕೆಗೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ತೆಂಗು ನನಗೆ ಡಬ್ಬಲ್, ನಮಗೆ 2 ಜಾಗ ಉಂಟು, 2 ಜಾಗದಲ್ಲಿ ಒಳ್ಳೆ ರಿಸಲ್ಟ್ ಕೋಳಿ ಫಾರ್ಮ್ ಮಾಡಿದ ಮೇಲೆ. ಈಗ ಆಡಿನ ಗೊಬ್ಬರ ನೀವು ಹೇಗೆ ಸ್ಲರಿ ಮಾಡಿ ಹಾಕುದಾ ಹಾಗೇನೆ ಹಾಕುದಾ? ಹಾಗೆ ಹಾಕುದು, ಯಾಕಂದ್ರೆ ಯೂರಿನ್ ಅದಕ್ಕೆ ಬಿದ್ದಿರ್ತದೆ. ಹೌದು. ಸೊ ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ 3-4 ಬಗೆ ಈಟುಗಳನ್ನು ಮಿಕ್ಸ್ ಮಾಡಿದಾಗ ಒಳ್ಳೆ ಒಂದು ಪಾಕ ಬರ್ತದೆ. ಅದನ್ನೇ ತೋಟಕ್ಕೆ 2-3 kg ಅಂದಾಜು ಒಂದು ಅಡಿಕೆ ಮರಕ್ಕೆ ಕೊಡ್ತೇವೆ. ಕೊಕ್ಕಾಯಿಗೆ 1-1/4-2 kg ಅಂದಾಜು ಕೊಡ್ತೇವೆ. ಮತ್ತೆ ಕೆಜಿ ಮಾಡಿ ಕೊಡುದಿಲ್ಲ. ಇಲ್ಲಿ ಅರ್ಧ ಕಿಲೋ 1 ಕಿಲೋ ಹೆಚ್ಚು ಬೀಳ್ಲಿಕ್ಕೂ ಸಾಕು, ಕಡಿಮೆ ಬೀಳ್ಲಿಕ್ಕೆ ಸಾಕು, ಅಂದಾಜು ಒಂದು ಬುಡಕ್ಕೆ ನೋಡಿ ಹಾಕ್ತಾ ಹೋಗ್ತೇವೆ. ಮತ್ತೆ ಈಗ ಒಂದು ಕಂಪನಿಯ ಜೊತೆ ನೀವು ಟೈ ಅಪ್ ಆಗುವಾಗ ಅದು ಎಷ್ಟು ವರ್ಷ ಇರ್ತದೆ ಸರ್ ಅಗ್ರಿಮೆಂಟ್?
ಅಗ್ರಿಮೆಂಟ್ ಅಂತ ಏನು 5 ವರ್ಷ 10 ವರ್ಷಕ್ಕಂತ ಏನು ಮಾಡ್ಲಿಲ್ಲ. ನಮ್ಮ ರಿಸಲ್ಟ್ ಎಲ್ಲಿವರೆಗೆ ಒಳ್ಳೇದಿರ್ತದೆ ಅಲ್ಲಿವರೆಗೆ ಕಂಪನಿ ನಮ್ಮೊಟ್ಟಿಗೆ ಇರ್ತದೆ. ಹಾಗೆ ನಾವ್ ಎಲ್ಲಿ ನೆಗ್ಲಿಜೆನ್ಸಿ ಮಾಡಿ ಕಂಪನಿಗೆ ನಷ್ಟ ಆಗ್ತದೆ ಅವ್ರು ಬಾಯ್ಬಿಟ್ಟೆ ಹೇಳ್ತಾರೆ. ಅದೇ ಯಾಕಂತಂದ್ರೆ ಯಾರು ಆಗ್ಲಿಕ್ಕೆ ಯಾರು ತಯಾರಿರುವುದಿಲ್ಲಲ್ಲ. ನಷ್ಟ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಈಗ ಫುಡ್ ಜಾಸ್ತಿ ಹೋಗಿ ವೆಯ್ಟ್ ಬಾರದೇ ಇದ್ದಾಗ ಅವರು ಹೇಳ್ತಾರೆ. ಮತ್ತೆ ಕಂಡಬಟ್ಟೆ ಕೋಳಿಗಳು ಸತ್ತಾಗ ಕಂಪನಿಗೂ ನಷ್ಟ, ನಮಿಗೂ ನಷ್ಟ, ಎಲ್ರಿಗೂ ನಷ್ಟವೇ. ಅದು ಮಾಡಿದವನಿಗೇನಿಲ್ಲ, ಕಂಪನಿಗೇನಿಲ್ಲ ಅಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಬಾಯಿ ಬಿಟ್ಟು. ಅಂತ ಸಂದರ್ಭದಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ ನಮ್ಮದೇನೋ ಒಂದು ಮಿಸ್ಟೇಕ್ ಇದ್ದದನ್ನು ನಾವು ಸರಿ ಮಾಡಿಕೊಳ್ಬೇಕು. ಫುಡ್ ನೀರು ಕರೆಕ್ಟಾಗಿ ಕ್ಲೀನ್ ಮೇಂಟೆನೆನ್ಸ್ ಮಾಡಿದ್ರೆ ದೊಡ್ಡ ಎಫೆಕ್ಟ್ ಬರುದಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಒಂದು ಕೋಳಿಗೆ ಎಷ್ಟು ಫುಡ್ ಬೇಕು ತಿಂಗಳಿಗೆ ಅದು ಇಂತಿಷ್ಟು 1000 ಕೋಳಿಗಳಿಗೆ ಇಂತಿಷ್ಟು ಫುಡ್ ಅಂತ ಹೇಳಿ ಅವರ ಕಂಪನಿ ಲೆಕ್ಕ ಇದೆ. ಆ ಲೆಕ್ಕದ ಪ್ರಕಾರ ನಾವು ಫುಡ್ ಹಾಕಬೇಕಷ್ಟೆ. ಈಗ 5000 ಕೋಳಿಗೆ ಒಳ್ಳೆ ಫೀಡಿಂಗ್ ಟೈಮಲ್ಲಿ 14 ಬ್ಯಾಗ್ ವರೆಗೆ ಇದು ಫುಡ್ ಹೋಗ್ತದೆ ಒಂದು ಟೈಮಿಗೆ. ಒಂದು ಸಾಧಾರಣ ಒಂದು 35 ಡೇಸ್ ಎಲ್ಲ ಆದಾಗ ಸಾಧಾರಣ 5000 ಕೋಳಿಗೆ ಅಷ್ಟು ಫುಡ್ ಹೋಗ್ತದೆ, 50 kg ಬ್ಯಾಗ್. ಮತ್ತೆ ಲಾಸ್ಟ್ ಕೋಳಿ ಹೋಗ್ಲಿಕ್ಕೆ ಆಗೋಗೆಲ್ಲ 1 ಟೈಮ್ ಮಾತ್ರ ಫುಡ್ ಹಾಕ್ಲಿಕ್ಕೆ ಇರ್ತದೆ. 2 ಟೈಮ್ ಹಾಕಿದ್ರೆ ಕಂಡಬಟ್ಟೆ ಕೋಳಿಗಳು ಸಿಕ್ಕಾಬಟ್ಟೆ ಫುಡ್ ತಿಂದು ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. 1 ಟೈಮ್ ಮಾತ್ರ ಫುಡ್ ಹಾಕ್ಲಿಕ್ಕೆ ಇರ್ತದೆ. ನೀರು ಮಾತ್ರ ಕರೆಕ್ಟ್ ಇದ್ರೆ ಆಯ್ತು ಅಷ್ಟೇ. ಮತ್ತೆ ಜಾಸ್ತಿ ಸೌಂಡ್ ಆಗ್ಬಾರ್ದು, ಇದೆಲ್ಲ ಸೌಂಡ್ ಉಂಟಲ್ಲ, ಗರ್ನಾಲ್ ಹೊಡಿಸಬಾರ್ದು. ಹೌದು, ಅಂದ್ರೆ ಅವುಗಳಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗ್ತದೆ. ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಮಾರ್ಟಾಲಿಟಿ ಅಂತ ಹೇಳುದು ಜಾಸ್ತಿ ಆಗ್ತದೆ. ಅದಕ್ಕೆ ಬೇಕಾಗಿ ಸಿಕ್ಕಾಬಟ್ಟೆ ಇದು ಮಾಡಬಾರ್ದು ಅಂತ ಅಷ್ಟೇ. ಮತ್ತೆ ಅವುಗಳು ಒಂದು ಸೆನ್ಸಿಟಿವ್, ಡೈಲಿ ಬರುವವನು ಬಂದ್ರೆ ದೊಡ್ಡ ಇದಾಗುದಿಲ್ಲ, ಬೇರೆಯವರು ಹೊಸಬರು ಬಂದ ಕೂಡಲೇ ಅವುಗಳಿಗೂ ಗಾಬರಿ ಆಗ್ತದೆ, ಅಭ್ಯಾಸ ಇರುದಿಲ್ಲ. ಒಟ್ಟಾರೆ ಹೋದ್ರೆ ಒಳಗಡೆ ದರ ಅಂತ ಹೋದ್ರೆ ಕೋಳಿಗಳು ಸಾಯುವ ಪ್ರಮಾಣ ಜಾಸ್ತಿ ಇರ್ತದೆ. ಮತ್ತೆ ಮಾಮೂಲಲ್ಲಿ ಡೈಲಿ ಎಷ್ಟು ಸಲ ಫುಡ್ ಹಾಕ್ಲಿಕ್ಕೆ? ರಾತ್ರಿ ಏನಾದ್ರು ಉಂಟಾ? ಇಲ್ಲ, ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅಷ್ಟೇ. 5-6 ಗಂಟೆ ಒಳಗಡೆ ಫಾರ್ಮಿನ ಕೆಲಸ ಮುಗಿಸಿ ಹೋಗ್ತಾರೆ ಅವರು. ಇವತ್ತಿನ ವಿಡಿಯೋದಲ್ಲಿ ನಾವು ಬಲರಾಮ್ ಸರ್ ಅವರ ಕೋಳಿ ಫಾರ್ಮ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಹಾಗೆಯೇ ಕೋಳಿ ಫಾರ್ಮಲ್ಲಿ ಲಾಭಾಂಶ ಜಾಸ್ತಿಯಾ, ಆಡಿನ ಫಾರ್ಮಲ್ಲಿ ಲಾಭಾಂಶ ಜಾಸ್ತಿಯಾ ಅಂತ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ. ಸೊ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ ಬಲರಾಮ್ ಸರ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ. ನೀವು ನಾಟಿ ಕೋಳಿ ಬೇಕಾದರೆ ಅಥವಾ ಆಡುಗಳು ಬೇಕಾದರೆ ಅವರಿಗೆ ಡೈರೆಕ್ಟಾಗಿ ಫೋನ್ ಕೂಡ ಮಾಡಬಹುದು. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ಸ್ನೇಹಿತರೆ. ಧನ್ಯವಾದಗಳು.